ಭಾವ ಸಮನ್ವಯ ಧ್ಯಾನ ಇದೊಂದು ವಿಶೇಷವಾದ ಧ್ಯಾನ ಸಾಧನೆ. ಈ ಧ್ಯಾನ ಸಾಧನೆಯಲ್ಲಿ ನಾವು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಪ್ರತಿಷ್ಠಾಪಿತಗೊಂಡಿರುವ ಸಪ್ತ ಚಕ್ರಗಳಿಗೆ ವರ್ಣ ಚೈತನ್ಯವನ್ನು ಮರುಪೂರ್ಣ ಮಾಡಿ ಅವುಗಳನ್ನು ಶುದ್ಧೀಕರಿಸಿ ಹಾಗೂ ಜಾಗೃತಗೊಳಿಸಿ ಅವುಗಳ ಮಧ್ಯೆ ಸಮನ್ವಯ ಮತ್ತು ಸಮತೋಲಗಳನ್ನು ತರುವುದರ ಮೂಲಕ ನಾವು ನಮ್ಮ ಆಲೋಚನೆಗಳನ್ನು ಭಾವನೆಗಳನ್ನು ನಿಯಂತ್ರಿಸಬಹುದು. ಇದರಿಂದ ನಮ್ಮ ಅಸ್ತಿತ್ವದಲ್ಲಿನ ಅನ್ನಮಯ, ಪ್ರಾಣಮಯ, ಮನೋನ್ಮಯ, ವಿಜ್ಞಾನಮಯ ಹಾಗೂ ಆನಂದಮಯ ಕೋಶಗಳಲ್ಲಿ ಸಾಮರಸ್ಯ ಉಂಟಾಗಿ ಸ್ವಸ್ಥ, ಸೌಖ್ಯ, ಶಾಂತಿ, ಸುಖ, ಸಮೃದ್ಧಿ ಜೀವನ ನಮ್ಮದಾಗುವುದು. ಈ ಧ್ಯಾನಾಭ್ಯಾಸಕ್ಕಾಗಿ ಏಕಾಂತವಾದ, ನಿಶ್ಶಬ್ದವಿರುವ, ಒಳ್ಳೆಯ ಗಾಳಿ, ಮಂದ ಬೆಳಕಿರುವ ಕೊಠಡಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಅಭ್ಯಾಸದ ಸಮಯದಲ್ಲಿ ನಿಮ್ಮ ಎಲ್ಲ ಬಾಹ್ಯ ಚಟುವಟಿಕೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಸಾಧನೆಗೆ ಅವಶ್ಯಕವಿರುವ ಸಮಯವನ್ನು ಹೊಂದಿಸಿಕೊಳ್ಳಿ. ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿರಲಿ. ಅಭ್ಯಾಸಕ್ಕೆ ಶ್ರವಣ ಸಾಧನ ಅಥವಾ ಹೆಡ್ಫೋನನ್ನು ಬಳಸಿ ಈ ಧ್ವನಿ ಸುರುಳಿಯನ್ನು ಕೇಳುತ್ತಾ ಅಭ್ಯಾಸ ಮಾಡುವುದು ಪರಿಣಾಮಕಾರಿ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಸಾಧನೆಗೆ ತೊಡಗಿದಾಗ ಸಾಧನೆಯ ಫಲ ಬೇಗ ನಿಮ್ಮ ಅನುಭವಕ್ಕೆ ಬರುವುದು. ಮೆತ್ತನೆಯ ಹಾಸಿಗೆಯ ಮೇಲೆ ಶವಾಸನದಲ್ಲಿ ಮಲಗಿ ಆರಾಮವಾಗಿ ಕಣ್ಮುಚ್ಚಿ ಪುನಃ ನಾನು ಹೇಳುವವರೆಗೆ ನಿಮ್ಮ ಕಣ್ಣುಗಳು ಮುಚ್ಚಿಯೇ ಇರಲಿ. ನಿಮ್ಮ ಇಡೀ ಶರೀರವನ್ನು ವಿಶ್ರಾಂತಿಗೆ ಬಿಡಿ. ದೇಹದಲ್ಲಿ ಎಲ್ಲಿಯೂ ಒತ್ತಡ, ಬಿಗಿತಗಳಿಲ್ಲದಿರುವುದನ್ನು ಮನಸ್ಸಿನಲ್ಲಿಯೇ ಖಚಿತಪಡಿಸಿಕೊಳ್ಳಿ. ನಿಮ್ಮ ಶರೀರ ನಿಮಗೆ ಸಂಪೂರ್ಣ ಸಡಿಲವಾಗಿ, ಹಗೂರವಾಗಿ ಇರುವಂತೆ ಭಾಸವಾಗಲಿ. ಒಮ್ಮೆ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಂಡು ಒಂದೆರಡು ಕ್ಷಣ ಹಾಗೆ ಹಿಡಿದಿಟ್ಟುಕೊಳ್ಳಿ. ಈಗ ನಿಧಾನವಾಗಿ ಉಸಿರನ್ನು ಹೊರಬಿಡಿ. ಇದನ್ನೇ 3-4 ಬಾರಿ ಹಾಗೆಯೇ ಮುಂದುವರಿಸಿ. ನಿಮ್ಮ ದೇಹವೀಗ ನಿಧಾನವಾಗಿ ವಿಶ್ರಾಂತಿಗೆ ಜಾರುತ್ತಿರುವುದನ್ನು ಗಮನಿಸಿ. ಈ ವಿಶ್ರಾಂತಿ ತಲೆಯಿಂದ ಪಾದಗಳವರೆಗೆ ನಿಧಾನವಾಗಿ ಹರಡುತ್ತಿರುವಂತೆ ಭಾವಿಸಿಕೊಳ್ಳುತ್ತಾ ವಿಶ್ರಮಿಸಿ. ನಿಮ್ಮ ಪಾದಗಳಲ್ಲಿ, ಹಿಮ್ಮಡಿಗಳಲ್ಲಿ ಹಿತವಾದ ಹಾಯಾದ ವಿಶ್ರಾಂತಿಯ ದಾರಿ ಹರಡುತ್ತಿರುವಂತೆ ಮನದಲ್ಲಿ ಕಲ್ಪಿಸಿಕೊಳ್ಳುತ್ತಾ ಹಾಗೇ ಭಾವಿಸುತ್ತಾ ವಿರಮಿಸಿ. ಈ ಹಾಯಾದ ವಿಶ್ರಾಂತಿಯು ಈಗ ನಿಮ್ಮ ಹಿಮ್ಮಡಿಗಳಿಂದ ಮೀನಖಂಡಗಳ ಕಡೆ ಸಂಚರಿಸುತ್ತಿದೆ ಎಂದು ಕಲ್ಪಿಸಿಕೊಳ್ಳುತ್ತಾ ಪಾದಗಳನ್ನು, ಮೀನಖಂಡಗಳನ್ನು ವಿಶ್ರಾಂತಿಗೊಳಿಸಿ. ವಿಶ್ರಾಂತಿಯ ದಾರಿ ಈಗ
ನಿಧಾನವಾಗಿ ಮೀನಖಂಡಗಳಿಂದ ನಿಮ್ಮ ಮಂಡಿಗಳಲ್ಲಿ ಹರಿಯುತ್ತಿದೆ. ನಿಮ್ಮ ಮಂಡಿಗಳಲ್ಲಿನ ಬಿಗು, ಒತ್ತಡಗಳನ್ನು ನಿವಾರಿಸುತ್ತಾ ಎರಡೂ ಮಂಡಿಗಳಲ್ಲಿ ವಿಶ್ರಾಂತಿಯನ್ನು ಮೂಡಿಸುತ್ತಾ ವಿಶ್ರಾಂತಿಯ ಧಾರೆ ನಿಧಾನವಾಗಿ ನಿಮ್ಮ ತೊಡೆಗಳ ಕಡೆ ಹರಿಯುತ್ತಿದೆ ಹಾಗೆ ಭಾವಿಸಿ. ಈಗ ಎರಡೂ ತೊಡೆಗಳು ಸಡಿಲತೆಯನ್ನು, ಆರಾಮವನ್ನು ಅನುಭವಿಸುತ್ತಿವೆ. ಹಾಗೆಯೇ ಸ್ವಲ್ಪ ಕಾಲ ಈ ಅನುಭವದಲ್ಲಿ ವಿರಮಿಸಿ ವಿಶ್ರಮಿಸಿ. ವಿಶ್ರಾಂತಿಯ ಧಾರೆ ಈಗ ತೊಡೆಗಳಿಂದ ಪೃಷ್ಠಗಳ ಕಡೆ ಹರಿಯುತ್ತಿದೆ. ಪೃಷ್ಠಗಳಲ್ಲಿನ ಬಿಗಿತ, ಒತ್ತಡಗಳು ಮಾಯವಾಗಿ ಅಲ್ಲೀಗ ಆರಾಮದ ಸುಖಾನುಭವವಾಗುತ್ತಿದೆ. ಪೃಷ್ಠಗಳಿಂದ ವಿಶ್ರಾಂತಿಯ ಧಾರೆ ಸೊಂಟದ ಸುತ್ತಲೂ ವ್ಯಾಪಿಸುತ್ತಾ ಅಲ್ಲಿ ಹಿತ ಭಾವನೆಯನ್ನು ಮೂಡಿಸುತ್ತಾ ಹಾಗೆಯೇ ನಿಧಾನವಾಗಿ ಹೊಟ್ಟೆಯ ಕಡೆ ಪ್ರವಹಿಸುತ್ತಿರುವಂತೆ ಕಲ್ಪಿಸಿಕೊಳ್ಳಿ. ನಿಮ್ಮ ನಾಭಿ ಮತ್ತು ಹೊಟ್ಟೆಯ ಎಲ್ಲ ಭಾಗಗಳಲ್ಲಿ ಆರಾಮದ ಅನುಭವ ನಿಮಗುಂಟಾಗುತ್ತಿದೆ. ಇದೇ ಭಾವದಲ್ಲಿ ಸ್ವಲ್ಪ ಕಾಲ ವಿರಮಿಸಿ ವಿಶ್ರಮಿಸಿ. ಪ್ರತಿ ಉಸಿರಾಟದಲ್ಲಿಯೂ ನಿಮ್ಮ ದೇಹ ಮತ್ತು ಮನಸ್ಸು ಆಳವಾದ ಗಾಢವಾದ ವಿಶ್ರಾಂತಿಗೆ ಜಾರುತ್ತಿವೆ ಎಂದು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುತ್ತಾ ಅದನ್ನು ಭಾವಿಸುತ್ತಾ ಊಹಿಸುತ್ತಾ ಹಾಗೆಯೇ ಸ್ವಲ್ಪ ಕಾಲ ವಿರಮಿಸಿ. ಆಳವಾದ ಗಾಢವಾದ ವಿಶ್ರಾಂತಿಯ ದಾರಿ ಈಗ ಹೊಟ್ಟೆಯಿಂದ ಹೊರಟು ಬೆನ್ನಿನಲ್ಲಿ ಸಂಪೂರ್ಣವಾಗಿ ಹರಡುತ್ತಾ ಇಡೀ ಬೆನ್ನಲ್ಲಿ ವ್ಯಾಪಿಸುತ್ತಾ ಅಲ್ಲಿ ಆರಾಮವನ್ನು, ಸಡಿಲತೆಯನ್ನು, ಹಗುರತೆಯನ್ನು ಮೂಡಿಸುತ್ತಿದೆ. ಬೆನ್ನಿನ ಸಂಪೂರ್ಣ ಭಾಗವು ಹಿತವಾದ ವಿಶ್ರಾಂತಿಯಿಂದ ಹಾಯ್ ಎನಿಸುತ್ತಿದೆ, ಹಗುರವೆನಿಸುತ್ತಿದೆ. ಬೆನ್ನು ಮತ್ತು ಹೊಟ್ಟೆಯ ಭಾಗಗಳು ಈಗ ಹಿತ ವಿಶ್ರಾಂತಿಯ ಹೊದಿಕೆಯನ್ನು ಹೊತ್ತು ಮಲಗಿವೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈ ಹಾಯಾದ ವಿಶ್ರಾಂತಿಯ ದಾರಿ ಈಗ ಬೆನ್ನಿನ ಮೂಲಕ ಹಾಗೆಯೇ ಹೊರಟು ಭುಜಗಳತ್ತ ಹರಿಯುತ್ತಿದೆ ಎಂದು ಭಾವಿಸಿ. ಭುಜಗಳಲ್ಲಿನ ಒತ್ತಡ, ಭಾರಗಳೆಲ್ಲ ಮಾಯವಾಗಿ ಭುಜಗಳಲ್ಲೀಗ ಹಗುರವಾದ ಹಿತವಾದ ವಿಶ್ರಾಂತಿಯ ಅನುಭವ ಉಂಟಾಗುತ್ತಿದೆ ಎಂದು ಭಾವಿಸುತ್ತಾ ಕಲ್ಪಿಸಿಕೊಳ್ಳುತ್ತಾ ಹಾಗೆಯೇ ಸ್ವಲ್ಪ ಕಾಲ ವಿರಮಿಸಿ ವಿಶ್ರಮಿಸಿ. ಹಾಯಾದ ವಿಶ್ರಾಂತಿಯ ಧಾರೆ ಈಗ ಭುಜಗಳಿಂದ ಎರಡೂ ತೋಳುಗಳ ಮೂಲಕ ಮೊಣಕೈಗಳಿಂದ ಹಸ್ತದ ಬೆರಳ ತುದಿಗಳವರೆಗೆ ಹರಿಯುತ್ತಿದೆ. ಹೀಗೆ ಭಾವಿಸಿ
ಊಹಿಸಿ ಅನುಭವಿಸಿ. ನಿಮ್ಮ ಭುಜಗಳು, ತೋಳುಗಳು, ಕೈಗಳು, ಹಸ್ತಗಳು ಹಾಗೂ ಬೆರಳುಗಳಲ್ಲಿನ ಬಿಗಿತ, ಒತ್ತಡಗಳು ಮಾಯವಾಗಿ ಸಂಪೂರ್ಣ ಕೈಗಳಲ್ಲೀಗ ವಿಶ್ರಾಂತಿ ನೆಲೆಸಿರುವುದನ್ನು ಅನುಭವಿಸುತ್ತಾ ಸ್ವಲ್ಪ ಕಾಲ ಹಾಗೆ ವಿರಮಿಸಿ. ರಿಲ್ಯಾಕ್ಸ್. ಒಮ್ಮೆ ದೀರ್ಘವಾಗಿ ಉಸಿರನ್ನು ಒಳ ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಎದೆಯಲ್ಲಿ ಹಾಗೂ ಹೊಟ್ಟೆಯಲ್ಲಿ ನಿರಾಳತೆಯನ್ನು, ಹಗುರತೆಯನ್ನು, ಆಳ ವಿಶ್ರಾಂತಿಯನ್ನು ಅನುಭವಿಸಿ. ಭುಜಗಳಿಂದ ಈಗ ವಿಶ್ರಾಂತಿಯ ಧಾರೆ ಕುತ್ತಿಗೆ ಮತ್ತು ಕಂಠದ ಮೂಲಕ ಎರಡೂ ದವಡೆಗಳಲ್ಲಿ ಹರಿಯುತ್ತಾ ಕುತ್ತಿಗೆ, ಕಂಠಗಳಲ್ಲಿ ಸಡಿಲತೆ, ಆರಾಮಗಳನ್ನು ಉಂಟು ಮಾಡುತ್ತಾ ದವಡೆಗಳಲ್ಲಿನ ಬಿಗು, ಒತ್ತಡಗಳನ್ನು ನಿವಾರಿಸಿದೆ. ನಿಮ್ಮ ಗಲ್ಲ ಮತ್ತು ದವಡೆಗಳು ಈಗ ನಿರಾಳತೆಯನ್ನು, ಹಗುರತೆಯನ್ನು, ವಿಶ್ರಾಂತಿಯನ್ನು ಅನುಭವಿಸುತ್ತಿವೆ. ಹೀಗೆ ಕಲ್ಪಿಸಿಕೊಳ್ಳುತ್ತಾ ಮನದಲ್ಲಿ ಭಾವಿಸುತ್ತಾ ಸ್ವಲ್ಪ ಕಾಲ ಹಾಗೆಯೇ ವಿರಮಿಸಿ, ವಿಶ್ರಮಿಸಿ. ದವಡೆಗಳಿಂದ ಹೊರಟ ವಿಶ್ರಾಂತಿಯ ಧಾರೆ ಎರಡೂ ಕಣತಲೆಗಳ ಮೂಲಕ ಹಣೆಯಲ್ಲಿ ಹರಿಯುತ್ತಿದೆ. ಕಣತನೆಯಲ್ಲಿ, ಹಣೆಯ ಭಾಗಗಳಲ್ಲಿ ಸಡಿಲವಾದ, ಮೃದುವಾದ ಹಿತಭಾವನೆ ನಿಮ್ಮ ಅನುಭವಕ್ಕೆ ಬರಲಿ. ಹಣೆಯಿಂದ ಹೊರಟ ವಿಶ್ರಾಂತಿಯ ಧಾರೆ ಈಗ ನಿಮ್ಮ ಎರಡೂ ಕಣ್ಣುಗಳಲ್ಲಿ ವ್ಯಾಪಿಸುತ್ತಾ ನಿಮ್ಮ ಕಣ್ಣುಗುಡ್ಡೆಗಳನ್ನು, ರೆಪ್ಪೆಗಳನ್ನು ವಿಶ್ರಾಂತಿಗೊಳಿಸಿ ಮುಚ್ಚಿದ ಕಣ್ಣುಗಳಲ್ಲೀಗ ಆಳವಾದ, ಹಾಯಾದ, ತಂಪಾದ ವಿಶ್ರಾಂತಿಯ ಅನುಭವ ನಿಮಗಾಗುತ್ತಿದೆ. ಇದೇ ಭಾವದಲ್ಲಿ ಸ್ವಲ್ಪ ಕಾಲ ವಿಹರಿಸಿ, ವಿರಮಿಸಿ. ಹಾಯಾದ ವಿಶ್ರಾಂತಿಯ ಧಾರೆ ಕಣ್ಣುಗಳಿಂದ ಕಣತಲೆಯ ಮೂಲಕ ಎರಡೂ ಕಿವಿಗಳಲ್ಲಿ ಹರಿಯುತ್ತಿದೆ ಎಂದು ಊಹಿಸಿಕೊಳ್ಳಿ. ಹಾಗೆ ನಿಮ್ಮ ಮೂಗು, ಕೆನ್ನೆ, ಕಿವಿಗಳೆರಡೂ ಆಳವಾದ ವಿಶ್ರಾಂತಿಯನ್ನು, ಆರಾಮವನ್ನು ಅನುಭವಿಸುತ್ತಿರುವ ಹಾಗೆ ಮನದಲ್ಲಿ ಭಾವಿಸುತ್ತಾ, ಅನುಭವಿಸುತ್ತಾ ಸ್ವಲ್ಪ ಕಾಲ ವಿರಮಿಸಿ, ರಿಲ್ಯಾಕ್ಸ್. ಕಿವಿಗಳಿಂದ ವಿಶ್ರಾಂತಿಯ ಧಾರೆ ಮೆದುಳಿನ ಎರಡೂ ಬದಿಗಳಲ್ಲಿ ಹರಿಯುತ್ತಾ ಎಡಬಲ ಮೆದುಳುಗಳಲ್ಲಿನ ಎಲ್ಲ ನರಕೋಶಗಳು ಹಾಯಾದ, ಹಿತವಾದ ವಿಶ್ರಾಂತಿಯನ್ನು ಅನುಭವಿಸುತ್ತಿವೆ ಎನ್ನುವ ಕಲ್ಪನಾನುಭಾವವನ್ನು ತಂದುಕೊಳ್ಳಿ. ಈ ಸುಂದರ ವಿಶ್ರಾಂತಿ ಈಗ ಸಂಪೂರ್ಣ ತಲೆಬುರುಡೆಯಲ್ಲಿ ವ್ಯಾಪಿಸಿ ಹಿತಭಾವನೆಯನ್ನು ಉಂಟು ಮಾಡುತ್ತಿದೆ. ಹೀಗೆ ಭಾವಿಸುತ್ತಾ ಸ್ವಲ್ಪ ಕಾಲ ವಿರಮಿಸಿ, ವಿಶ್ರಮಿಸಿ.
ಇಡೀ ದೇಹದಲ್ಲಿ ಈಗ ಆಳವಾದ ವಿಶ್ರಾಂತಿ ನೆಲೆಸಿದೆ. ನಾವೀಗ ಮನಸ್ಸಿನ ಆಳ ವಿಶ್ರಾಂತಿಯನ್ನು ತಲುಪೋಣ. ನಾನು ಸಂಖ್ಯೆ 5ರಿಂದ 1ರವರೆಗೆ ಎಣಿಸುತ್ತೇನೆ. ಪ್ರತಿ ಸಂಖ್ಯೆಯಲ್ಲಿಯೂ ನೀವು ಆಳವಾದ ವಿಶ್ರಾಂತಿಗೆ ಜಾರುತ್ತಿದ್ದೀರಿ ಎಂದು ಭಾವಿಸಿಕೊಳ್ಳಿ. 5, ಆಳವಾದ ವಿಶ್ರಾಂತಿಯೆಡೆಗೆ ಜಾರುತ್ತಿದ್ದೀರಿ. 4, ಗಾಢವಾದ ವಿಶ್ರಾಂತಿಯೆಡೆಗೆ. 3, ಇನ್ನೂ ಆಳವಾದ. 2, ಇನ್ನೂ ಗಾಢವಾದ. 1, ಸಂಪೂರ್ಣ ವಿಶ್ರಾಂತಿಯಲ್ಲಿದ್ದೀರಿ ಎನ್ನುವ ಅನುಭವ ನಿಮಗಾಗಲಿ. ಹೀಗೆ ಅನುಭವಿಸುತ್ತಾ ಸ್ವಲ್ಪ ಕಾಲ ವಿರಮಿಸಿ. ವಿಶ್ರಮಿಸಿ ವಿಶ್ರಮಿಸಿ ವಿಶ್ರಮಿಸಿ. ನೀವೀಗ ತುಂಬ ಆಳವಾದ ವಿಶ್ರಾಂತಿಯ ನಿದ್ರೆಯಲ್ಲಿದ್ದೀರಿ. ನಿಮ್ಮ ಮನದ ಕಣ್ಣುಗಳು, ಕಿವಿಗಳು ತೆರೆದಿವೆ. ಈ ಮನಸ್ಸಿನ ತೆರೆದ ಕಣ್ಣುಗಳಿಂದ ನನ್ನ ಸೂಚನೆಗಳನ್ನು ಗ್ರಹಿಸುವಿರಲ್ಲದೆ ಅದನ್ನು ಸ್ಪಷ್ಟವಾಗಿ ಕಲ್ಪಿಸಿಕೊಳ್ಳುವಿರಿ. ಆ ಶಕ್ತಿ ನಿಮಗೀಗ ಸಿದ್ಧಿಸಿದೆ. ನಾವೀಗ ಈ ವಿರಾಮದ ಮನದಿಂದ ಒಂದು ಕಲ್ಪನಾತ್ಮಕ ವ್ಯಾಯಾಮವನ್ನು ಮಾಡೋಣ. ನಾನು 3ರಿಂದ 1ರವರೆಗೆ ಎಣಿಸುತ್ತೇನೆ. ಸಂಖ್ಯೆ 1 ತಲುಪಿದಾಗ ನೀವೊಂದು ಸುಂದರವಾದ ಉದ್ಯಾನವನದ ಹಸಿರು ಹುಲ್ಲು ಹಾಸಿನ ಮೇಲೆ ನಡೆಯುತ್ತಿದ್ದೀರಿ ಎಂದು ಭಾವಿಸಿಕೊಳ್ಳಿ. ಹಾಗೆ ಕಲ್ಪಿಸಿಕೊಳ್ಳಿ ನಿಮ್ಮನ್ನು ನೀವು. 3, ನಿಮ್ಮ ಮನದಲ್ಲೀಗ ಸುಂದರವಾದ ಉದ್ಯಾನವನದ ದೃಶ್ಯವೊಂದು ಮೂಡುತ್ತಿದೆ. 2, ಆ ಉದ್ಯಾನವನದ ಹಚ್ಚ ಹಸಿರಿನ ನೋಟ ನಿಮ್ಮ ಮನಸ್ಸಿನ ಕಣ್ಣಿಗೆ ಗೋಚರಿಸುತ್ತಿದೆ. 1, ನೀವೀಗ ದಟ್ಟ ಹಸಿರು ಹುಲ್ಲು ಹಾಸಿನ ಮೇಲೆ ಬರಿಗಾಲಲ್ಲಿ ನಡೆಯುತ್ತಿದ್ದೀರಿ. ಅಂಗಾಲುಗಳಲ್ಲಿ ಹುಲ್ಲಿನ ಹಿತಸ್ಪರ್ಶವಾಗುತ್ತಿದೆ. ಹೀಗೆ ಸಾಗುತ್ತಾ ನಿಮ್ಮೆದುರಿಗೆ ಒಂದು ಕಾಲುದಾರಿ ಇದೆ. ಆ ಕಾಲುದಾರಿಯಲ್ಲಿ ನೀವು ನಡೆಯುತ್ತಿದ್ದೀರಿ. ಆ ದಾರಿ ನಿಮ್ಮನ್ನು ಒಂದು ಪುರಾತನ ಕಟ್ಟಡವಿರುವ ಜಾಗಕ್ಕೆ ಕರೆದೊಯ್ಯುತ್ತಿದೆ. ಹಾಗೆಯೇ ಸಾಗಿರಿ. ಹಾಗೆಯೇ ಸಾಗುತ್ತಾ ಸಾಗುತ್ತಾ ಆ ಪುರಾತನ ಕಟ್ಟಡಕ್ಕೆ ಸಮೀಪವಾಗುತ್ತಿದ್ದೀರಿ. ಕಟ್ಟಡದ ಮುಂಬಾಗಿಲು ತೆರೆದಿದೆ. ಒಳಗಡೆ ಪ್ರವೇಶಿಸಿದ್ದೀರಿ. ಒಳಗಡೆ ವಿಸ್ತಾರವಾದ ಪ್ರಾಂಗಣವಿದೆ. ಪ್ರಾಂಗಣದ ಒಂದು ಬದಿಯಲ್ಲಿ ಒಂದೇ ಸಾಲಿನಲ್ಲಿರುವ 7 ಕೊಠಡಿಗಳಿವೆ. ಅವೆಲ್ಲವೂ ಪ್ರತ್ಯೇಕವಾಗಿ ಒಂದು ಕೊಠಡಿಯಿಂದ ಮತ್ತೊಂದು ಕೊಠಡಿಗೆ ಪ್ರವೇಶದ್ವಾರಗಳಿಂದ ಕೂಡಿವೆ. ಅರ್ಥಾತ್ ನೀವು ಒಂದು ಕೊಠಡಿಯನ್ನು ಪ್ರವೇಶಿಸಿದ ನಂತರ ಮತ್ತೊಂದು ಕೊಠಡಿಯನ್ನು ಪ್ರವೇಶಿಸಲು ಆ ಕೊಠಡಿಯಿಂದ ಹೊರಬರಬೇಕಾದ ಪ್ರಮೇಯವಿಲ್ಲ. ಒಳಗಿನಿಂದಲೇ ಎಲ್ಲ ಕೊಠಡಿಗಳು ಬಾಗಿಲುಗಳಿಂದ ಜೋಡಣೆಗೊಂಡಿವೆ. ಪ್ರಾಂಗಣದ ಜಾಗದಿಂದ ನೀವು ಈಗ ಮೊದಲನೇ ಕೊಠಡಿಯನ್ನು ಪ್ರವೇಶಿಸಿದ್ದೀರಿ. ಕೊಠಡಿಯನ್ನು ಪ್ರವೇಶಿಸಿ ಬಾಗಿಲನ್ನು ಮುಚ್ಚಿದ್ದೀರಿ. ಆ ಕೊಠಡಿ ಸಂಪೂರ್ಣವಾಗಿ ಕೆಂಪು ಬಣ್ಣದಿಂದ ಕೂಡಿದೆ. ನೆಲಕ್ಕೆ ಕೆಂಪು ಹಾಸು ಹಾಸಿದೆ. ಗೋಡೆಗಳು ಸಹ ಕೆಂಪು ಬಣ್ಣದಿಂದ ಕೂಡಿವೆ. ಅಲ್ಲಿರುವ ದೀಪಗಳು ಎಲ್ಲವೂ ಕೆಂಪುಮಯ. ನೀವಿರುವ ಕೋಣೆಯ ಮಧ್ಯದಲ್ಲಿ ಮೆತ್ತನೆಯ ಕೆಂಪು ವರ್ಣದ ಕುರ್ಚಿ ಇದೆ. ಅದರ ಮೇಲೆ ಕೂರುತ್ತಿದ್ದೀರಿ, ಕುಳಿತಿದ್ದೀರಿ. ಕೊಠಡಿಯಲ್ಲಿನ ಕೆಂಪು ದೀಪ
ಕೆಂಪು ಬಣ್ಣವನ್ನು ನಿಮ್ಮ ಇಡೀ ದೇಹದ ಮೇಲೆ ಚೆಲ್ಲುತ್ತಿದೆ. ಕಣ್ಣುಗಳನ್ನು ಮುಚ್ಚಿದ್ದೀರಿ. ನಿಮ್ಮ ಮೈಮನಗಳನ್ನು ಆ ಕೆಂಪು ವರ್ಣ ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತಿದೆ. ಇದರ ಪರಿಣಾಮ ಸೂಕ್ಷ್ಮ ಶರೀರದಲ್ಲಿನ ಮೂಲಾಧಾರ ಚಕ್ರವು ಶುದ್ಧೀಕರಣಗೊಂಡು ಜಾಗೃತವಾಗುತ್ತಿದೆ. ಇದಕ್ಕೆ ಪೂರಕವಾಗಿ ನೀವು ಲಂ ಬೀಜಾಕ್ಷರವನ್ನು ದೀರ್ಘವಾಗಿ ಮನದಲ್ಲೇ ಉಚ್ಚರಿಸುತ್ತಿದ್ದೀರಿ. ಉಚ್ಚರಿಸಿ. ಲಂ 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 ಲಂ. ಇದೇ ಭಾವದಲ್ಲಿ ಸ್ವಲ್ಪ ಕಾಲ ವಿಹರಿಸಿ. ಅಲ್ಲಿಂದ ಎಚ್ಚರಗೊಂಡ ನೀವು ಕೆಂಪು ಕುರ್ಚಿಯ ಮೇಲಿಂದ ಎದ್ದು ಆ ಕೊಠಡಿಯ ಇನ್ನೊಂದು ಬದಿಯಲ್ಲಿರುವ ಇನ್ನೊಂದು ಕೊಠಡಿಯನ್ನು ಪ್ರವೇಶಿಸುತ್ತಿದ್ದೀರಿ. ಒಳ ಪ್ರವೇಶಿಸಿ ಈಗ ಬಾಗಿಲನ್ನು ಮುಚ್ಚಿದ್ದೀರಿ. ನೀವಿರುವ ಈ ಕೊಠಡಿ ಸಂಪೂರ್ಣ ಕಿತ್ತಳೆ ವರ್ಣದಿಂದ ಕೂಡಿದೆ. ನೆಲವನ್ನು ನೋಡುತ್ತಿದ್ದೀರಿ. ನೆಲದ ಹಾಸು ಕಿತ್ತಳೆ ಬಣ್ಣದ್ದು. ಗೋಡೆಗಳು, ಕೊಠಡಿ ಮಧ್ಯೆ ಇರುವ ಕುರ್ಚಿ, ಮೇಲೆ ತೂಗಾಡುತ್ತಿರುವ ದೀಪ ಎಲ್ಲವೂ ಕಿತ್ತಳೆ ವರ್ಣದಿಂದ ಕೂಡಿದೆ. ಕಿತ್ತಳೆ ವರ್ಣದಿಂದ ಕೂಡಿರುವ ಮಧ್ಯದಲ್ಲಿರುವ ಆ ಕುರ್ಚಿಯ ಮೇಲೆ ಕುಳಿತು ಕಣ್ಮುಚ್ಚಿದ್ದೀರಿ. ನಿಮ್ಮ ಮೈ ಮನಗಳಲ್ಲಿ ಕಿತ್ತಳೆ ವರ್ಣ ಸಂಪೂರ್ಣವಾಗಿ ವ್ಯಾಪಿಸುತ್ತಿದೆ. ಇದರಿಂದ ನಿಮ್ಮ ಸೂಕ್ಷ್ಮ ಶರೀರದಲ್ಲಿರುವ ಸ್ವಾದಿಷ್ಠಾನ ಚಕ್ರವು ಶುದ್ಧೀಕರಣಗೊಂಡು ಜಾಗೃತವಾಗುತ್ತಿದೆ. ಇದಕ್ಕೆ ಪೂರಕವಾಗಿ ನೀವು ಸಹ ವಂ ಬೀಜಾಕ್ಷರವನ್ನು ದೀರ್ಘವಾಗಿ ಮನದಲ್ಲೇ ಉಚ್ಚರಿಸುತ್ತಿದ್ದೀರಿ. ಉಚ್ಚರಿಸಿ. ವಂ 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 ಹಾಗೆಯೇ ಸ್ವಲ್ಪ ಕಾಲ ಅಲ್ಲೇ ವಿರಮಿಸಿ. ವಿಶ್ರಮಿಸಿ. ಈಗ ನೀವು ಅಲ್ಲಿಂದ ಎಚ್ಚರಗೊಂಡು ಮಧುರವಾದ ಅನುಭವ ಮತ್ತು ಅನುಭೂತಿಯೊಂದಿಗೆ ನೀವಿರುವ ಈ ಕಿತ್ತಳೆ ವರ್ಣದ ಕೊಠಡಿಯಿಂದ ಇನ್ನೊಂದು ಕೊಠಡಿಯನ್ನು ಪ್ರವೇಶಿಸುತ್ತಿದ್ದೀರಿ. ಈಗ ಪ್ರವೇಶಿಸಿದ್ದೀರಿ. ಬಾಗಿಲನ್ನು ಮುಚ್ಚಿದ್ದೀರಿ. ಆ ಕೊಠಡಿ ಸಂಪೂರ್ಣ ಹಳದಿ ಬಣ್ಣದಿಂದ ಕೂಡಿದೆ. ನೆಲಕ್ಕೆ ಹಳದಿ ಬಣ್ಣದ ರತ್ನ ಕಂಬಳಿ ಹಾಸಲಾಗಿದೆ. ಅಲ್ಲಿರುವ ಗೋಡೆಗಳನ್ನು ನೋಡುತ್ತಿದ್ದೀರಿ. ಹಳದಿ ಬಣ್ಣದಿಂದ ಕೂಡಿವೆ. ಮೇಲೆ ತೂಗಾಡುತ್ತಿರುವ ದೀಪ ಕೂಡ ಹಳದಿ ಬಣ್ಣದ್ದಾಗಿದೆ. ಕೊಠಡಿಯ ಮಧ್ಯದಲ್ಲಿರುವ ಹಳದಿ ಬಣ್ಣದ ಕುರ್ಚಿಯ ಮೇಲೆ ಕುಳಿತು ವಿರಮಿಸುತ್ತಿದ್ದೀರಿ.
ನಿಮ್ಮ ಮೈಮನಗಳಲ್ಲೀಗ ಹಳದಿ ಬಣ್ಣದ ಪ್ರಭಾವ ಹರಿಯುತ್ತಿದೆ. ಇದರ ಪ್ರಭಾವದಿಂದ ಸೂಕ್ಷ್ಮ ಶರೀರದಲ್ಲಿನ ನಿಮ್ಮ ನಾಭಿಯ ಭಾಗದಲ್ಲಿರುವ ಮಣಿಪೂರ ಚಕ್ರವು ಶುದ್ಧೀಕರಣಗೊಂಡು ಜಾಗೃತವಾಗುತ್ತಿದೆ. ನೀವು ಕೂಡ ಮನಸ್ಸಿನಲ್ಲಿಯೇ ರಂ ಬೀಜಾಕ್ಷರವನ್ನು ಮನದಲ್ಲಿ ಉಚ್ಚರಿಸುತ್ತಿದ್ದೀರಿ. ಉಚ್ಚರಿಸಿ. Ram 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 ಹಾಗೆಯೇ ಸ್ವಲ್ಪ ಕಾಲ ಅಲ್ಲೇ ವಿರಮಿಸಿ. ವಿಶ್ರಮಿಸಿ. ವಿಶ್ರಮಿಸಿ. ಈಗ ನೀವು ಹಳದಿ ಬಣ್ಣದ ಕೊಠಡಿಯಲ್ಲಿ ಎಚ್ಚರಗೊಂಡಿದ್ದೀರಿ. ಹಾಗೆ ಮುಂದೆ ಸಾಗುತ್ತಾ ಇನ್ನೊಂದು ಕೊಠಡಿಯ ಬಾಗಿಲನ್ನು ತೆಗೆದು ಒಳ ಪ್ರವೇಶಿಸಿ ಬಾಗಿಲನ್ನು ಮುಚ್ಚಿದ್ದೀರಿ. ಆ ಕೊಠಡಿ ಸಂಪೂರ್ಣ ಹಸಿರು ಬಣ್ಣದಿಂದ ಕೂಡಿದೆ. ನೆಲವನ್ನು ನೋಡುತ್ತಿದ್ದೀರಿ. ನೆಲದ ಮೇಲೆ ಹಾಸಿರುವ ರತ್ನಗಂಬಳಿ ಸಂಪೂರ್ಣ ಹಸಿರು ಬಣ್ಣದಿಂದ ಕೂಡಿದೆ. ಎಲ್ಲ ಗೋಡೆಗಳು, ಮೇಲಿನ ತಾರಸಿ, ಕೊಠಡಿಯ ಮಧ್ಯೆ ಇರುವ ಕುರ್ಚಿ, ಕೊಠಡಿಯಲ್ಲಿ ಮೇಲೆ ತೂಗಾಡುತ್ತಿರುವ ದೀಪ ಕೂಡ ಹಸಿರು ಬಣ್ಣದ ಬೆಳಕನ್ನು ಹೊರಸೂಸುತ್ತಿದೆ. ಎಲ್ಲವೂ ಹಸಿರುಮಯ. ಹಸಿರು ಬಣ್ಣ ಬಿಟ್ಟರೆ ಅಲ್ಲಿ ಬೇರೇನೂ ಇಲ್ಲ. ಕೊಠಡಿಯ ಮಧ್ಯದಲ್ಲಿ ಹಾಕಿರುವ ಹಸಿರು ಬಣ್ಣದ ಆ ಕುರ್ಚಿಯ ಮೇಲೆ ಕುಳಿತು ನೀವೀಗ ಕಣ್ಣು ಮುಚ್ಚಿದ್ದೀರಿ. ನಿಮ್ಮ ಮೈಮನಗಳಲ್ಲಿ ಹಸಿರು ಬಣ್ಣ ನಿಧಾನವಾಗಿ ವ್ಯಾಪಿಸಿಕೊಳ್ಳುತ್ತಿದೆ. ಈ ಬಣ್ಣದ ಪ್ರಭಾವವು ಸೂಕ್ಷ್ಮ ಶರೀರದಲ್ಲಿನ ಎದೆಯ ಭಾಗದಲ್ಲಿರುವ ಅನಾಹತದ ಚಕ್ರದ ಮೇಲೆ ಉಂಟಾಗಿ ಹೃದಯ ಚಕ್ರವು ಸಂಪೂರ್ಣ ಶುದ್ಧೀಕರಣಗೊಂಡು ಜಾಗೃತಗೊಳ್ಳುತ್ತಿದೆ. ಮನದಲ್ಲೀಗ ನೀವು ಎಂ ಬೀಜಾಕ್ಷರವನ್ನು ಹೇಳಿಕೊಳ್ಳುತ್ತಿದ್ದೀರಿ. ಉಚ್ಚರಿಸಿ. ಹಾಗೆಯೇ ಸ್ವಲ್ಪ ಕಾಲ ಅಲ್ಲೇ ವಿರಮಿಸಿ, ಅನುಭವಿಸಿ, ವಿಶ್ರಮಿಸಿ. ಆ ಕೊಠಡಿಯಲ್ಲಿ ನೀವೀಗ ಎಚ್ಚರಗೊಂಡಿದ್ದೀರಿ. ಮುಂದಿನ ಕೊಠಡಿಯ ಕಡೆ ಸಾಗುತ್ತಿದ್ದೀರಿ. ಕೊಠಡಿಯ ಬಾಗಿಲನ್ನು ತೆಗೆದು ಒಳ ಪ್ರವೇಶಿಸಿ ಬಾಗಿಲನ್ನು ಮುಚ್ಚಿದ್ದೀರಿ. ಆ ಕೊಠಡಿ ಸಂಪೂರ್ಣ ನೀಲಿ ವರ್ಣದಿಂದ ಕೂಡಿದೆ. ನೆಲ ಮತ್ತು ಅಲ್ಲಿರುವ ಗೋಡೆಗಳು, ತಾರಸಿ, ಕೊಠಡಿಯ ಮಧ್ಯೆ ಇರುವ ಕುರ್ಚಿ, ಮೇಲೆ ತೂಗಾಡುತ್ತಿರುವ ದೀಪ
ನೀಲಿ ಬಣ್ಣದಿಂದ ಕೂಡಿದೆ. ಒಟ್ಟಾರೆ ಎಲ್ಲವೂ ನೀಲಿಮಯ. ಅಲ್ಲಿರುವ ನೀಲಿ ಬಣ್ಣದ ಕುರ್ಚಿಯ ಮೇಲೆ ಕುಳಿತು ಕಣ್ಮುಚ್ಚಿದ್ದೀರಿ. ನಿಮ್ಮ ಮೈ ಮನಗಳಲ್ಲಿ ನಿಧಾನವಾಗಿ ನೀಲಿ ಬಣ್ಣ ಲಯಬದ್ಧವಾಗಿ ವ್ಯಾಪಿಸುತ್ತಿದೆ. ಈ ಬಣ್ಣದ ಪ್ರಭಾವವು ಸೂಕ್ಷ್ಮ ಶರೀರದಲ್ಲಿನ ನಿಮ್ಮ ಕಂಠದ ಭಾಗದಲ್ಲಿರುವ ವಿಶುದ್ಧಿ ಚಕ್ರವು ಪ್ರಭಾವಿತಗೊಂಡು ತನ್ಮೂಲಕ ಶುದ್ಧೀಕರಣಗೊಂಡು ಜಾಗೃತಗೊಳ್ಳುತ್ತಿದೆ. ಮನದಲ್ಲಿ ಇದಕ್ಕೆ ಪೂರಕವಾಗಿ ನೀವು ಹಂ ಬೀಜಾಕ್ಷರವನ್ನು ಉಚ್ಚರಿಸುತ್ತಿದ್ದೀರಿ. ಉಚ್ಚರಿಸಿ. ಇದೇ ಭಾವದಲ್ಲಿ ಸ್ವಲ್ಪ ಕಾಲ ಅಲ್ಲೇ ವಿರಮಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಅಲ್ಲಿ ಸ್ವಲ್ಪ ಕಾಲ ವಿರಮಿಸಿದ ನೀವು ಮಧುರಾನುಭೂತಿಯೊಂದಿಗೆ ಎಚ್ಚರಗೊಂಡು ಮುಂದೆ ಸಾಗುತ್ತಾ ಮತ್ತೊಂದು ಕೊಠಡಿಯ ಬಾಗಿಲನ್ನು ತೆರೆದು ಒಳ ಪ್ರವೇಶಿಸಿದ್ದೀರಿ. ಈಗ ಬಾಗಿಲನ್ನು ಮುಚ್ಚಿದ್ದೀರಿ. ಆ ಕೊಠಡಿ ಸಂಪೂರ್ಣ ತಿಳಿ ನೀಲಿ ವರ್ಣದಿಂದ ಕೂಡಿದೆ. ನೆಲದ ಹಾಸು ತಿಳಿ ನೀಲಿ, ಅದರ ಮೇಲೆ ಹಾಸಿರುವ ರತ್ನಗಂಬಳಿ ಕೂಡ ಸಂಪೂರ್ಣ ತಿಳಿ ನೀಲಿ, ಇಂಡಿಗೋ ಕಲರ್. ಅಲ್ಲಿನ ಗೋಡೆಗಳು, ಮೇಲಿರುವ ತಾರಸಿ, ಕೊಠಡಿಯ ಮಧ್ಯೆ ಇರುವ ಕುರ್ಚಿ, ಮೇಲೆ ತೂಗಾಡುತ್ತಿರುವ ದೀಪ ಎಲ್ಲವೂ ತಿಳಿ ನೀಲಿ ಬಣ್ಣದಿಂದ ಕೂಡಿದೆ. ದೀಪದ ಬೆಳಕು ಕೂಡ ತಿಳಿ ನೀಲಿ ಬಣ್ಣವನ್ನು ಹೊರಸೂಸುತ್ತಿದೆ. ಅಲ್ಲಿರುವ ತಿಳಿ ನೀಲಿ ಬಣ್ಣದ ಕುರ್ಚಿಯ ಮೇಲೆ ಕುಳಿತು ಕಣ್ಮುಚ್ಚಿದ್ದೀರಿ. ನಿಮ್ಮ ಮೈಮನಗಳಲ್ಲಿ ಈಗ ನಿಧಾನವಾಗಿ ತಿಳಿ ನೀಲಿ ಬಣ್ಣ ಲಯಬದ್ಧವಾಗಿ ವ್ಯಾಪಿಸುತ್ತಿದೆ. ಈ ಬಣ್ಣದ ಪ್ರಭಾವವು ಸೂಕ್ಷ್ಮ ಶರೀರದಲ್ಲಿನ ಎರಡೂ ಹುಬ್ಬುಗಳ ಮಧ್ಯೆ ಇರುವ ಆಜ್ಞಾಚಕ್ರವು ಪ್ರಭಾವಿತಗೊಂಡು ತನ್ಮೂಲಕ ಶುದ್ಧೀಕರಣಗೊಂಡು ಜಾಗೃತವಾಗುತ್ತಿದೆ. ಮನದಲ್ಲಿ ನೀವು ಕೂಡ ಓಂ ಬೀಜಾಕ್ಷರವನ್ನು ದೀರ್ಘವಾಗಿ ಉಚ್ಚರಿಸುತ್ತಿದ್ದೀರಿ. ಉಚ್ಚರಿಸಿ. ಇದೇ ಭಾವದಲ್ಲಿ ಸ್ವಲ್ಪ ಕಾಲ ವಿರಮಿಸಿ. ವಿಶ್ರಮಿಸಿ, ವಿಶ್ರಮಿಸಿ. ಸ್ವಲ್ಪ ಕಾಲ ಅಲ್ಲಿ ವಿರಮಿಸಿದ ನೀವು ಎಚ್ಚರಗೊಂಡು ಅದೇ ಸುಖಾನುಭೂತಿಯೊಂದಿಗೆ ಅಲ್ಲಿಂದ ಮುನ್ನಡೆಯುತ್ತಾ ಮತ್ತೊಂದು ಕೊಠಡಿಯ ಬಾಗಿಲನ್ನು ತೆರೆದು ಒಳ ಪ್ರವೇಶಿಸಿದ್ದೀರಿ. ಬಾಗಿಲನ್ನು ಮುಚ್ಚಿದ್ದೀರಿ. ನೀವಿರುವ ಈ ಕೊಠಡಿ ಸಂಪೂರ್ಣ ನೇರಳೆ ವರ್ಣದಿಂದ ಕೂಡಿದೆ. ವೈಲೆಟ್ ಕಲರಿಂದ ಕೂಡಿದೆ. ನೆಲದ ಮೇಲೆ ಹಾಸಿರುವ ಹಾಸು ನೇರಳೆ ವರ್ಣದಿಂದ ಕೂಡಿದೆ. ಅಲ್ಲಿರುವ ಗೋಡೆಗಳು, ಮೇಲಿರುವ ಚಾವಣಿ, ತಾರಸಿ
ಕೊಠಡಿಯ ಮಧ್ಯೆ ಇರುವ ಕುರ್ಚಿ, ಮೇಲೆ ತೂಗಾಡುತ್ತಿರುವ ದೀಪ ಎಲ್ಲವೂ ನೇರಳೆ ಬಣ್ಣದಿಂದ ಕೂಡಿದೆ. ಮೇಲೆ ತೂಗಾಡುತ್ತಿರುವ ದೀಪ ಕೂಡ ನೇರಳೆ ಬಣ್ಣದ ಬೆಳಕನ್ನು ಹೊರಸೂಸುತ್ತಿದೆ. ಅಲ್ಲಿರುವ ನೇರಳೆ ಬಣ್ಣದ ಕುರ್ಚಿಯ ಮೇಲೆ ಕುಳಿತು ಕಣ್ಮುಚ್ಚಿದ್ದೀರಿ. ನಿಮ್ಮ ಮೈ ಮನಗಳಲ್ಲಿ ಈಗ ನಿಧಾನವಾಗಿ ನೇರಳೆ ಬಣ್ಣ ಲಯಬದ್ಧವಾಗಿ ವ್ಯಾಪಿಸುತ್ತಿದೆ. ಈ ಬಣ್ಣದ ಪ್ರಭಾವವು ಸೂಕ್ಷ್ಮ ಶರೀರದಲ್ಲಿನ ನಿಮ್ಮ ನೆತ್ತಿಯ ಮೇಲಿರುವ, ತಲೆಯ ಮೇಲಿರುವ ಸಹಸ್ರಾರ ಚಕ್ರದ ಮೇಲೆ ಉಂಟಾಗುತ್ತಿದೆ. ಸಹಸ್ರಾರ ಚಕ್ರವೀಗ ಇದರಿಂದ ಪ್ರಭಾವಿತಗೊಂಡು ತನ್ಮೂಲಕ ಶುದ್ಧೀಕರಣಗೊಂಡು ಜಾಗೃತವಾಗುತ್ತಿದೆ. ಇದಕ್ಕೆ ಪೂರಕವಾಗಿ ನೀವು ಮನದಲ್ಲಿ ಸೋಹಂ ಎನ್ನುವ ಬೀಜಾಕ್ಷರವನ್ನು ದೀರ್ಘವಾಗಿ ಮನದಲ್ಲೇ ಉಚ್ಚರಿಸುತ್ತಿದ್ದೀರಿ. ಉಚ್ಚರಿಸಿ. ಸೋಹಂ 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 ಇದೇ ಭಾವದಲ್ಲಿ ಸ್ವಲ್ಪ ಕಾಲ ವಿರಮಿಸಿ, ವಿಶ್ರಮಿಸಿ. ಈಗ ನಿಮ್ಮ ಸಪ್ತ ಚಕ್ರಗಳು ಶುದ್ಧೀಕರಣಗೊಂಡು ಜಾಗೃತಗೊಂಡಿವೆ. ಸೂಕ್ಷ್ಮ ಶರೀರದ ಸುತ್ತಲೂ ಈಗ ಸೊಬಗಿನ ಕಾಮನ ಬಿಲ್ಲಿನಂತಹ ಪ್ರಖರವಾದ ಪ್ರಭಾವಳಿ ಇದೆ. ಸಪ್ತವರ್ಣಗಳು ಸಪ್ತಲೋಕಗಳಿಂದ ಜ್ಞಾನವನ್ನು ಗ್ರಹಿಸುತ್ತಿವೆ. ಗಾಢ ವಿಶ್ರಾಂತಿಯಲ್ಲಿನ ಈ ಸ್ಥಿತಿಯಲ್ಲಿ ನಿಮ್ಮ ಹೃದಯ ಬಡಿತ ಲಯಬದ್ಧವಾಗಿದೆ. ನಿಮ್ಮ ಉಸಿರಾಟಗಳು ಸಹಜತೆಯಿಂದ ಕೂಡಿವೆ. ದೇಹದೊಳಗಿನ ಸಮಸ್ತ ಗ್ರಂಥಿಗಳು, ಕಣಕಣಗಳು, ನರನಾಡಿಗಳು, ಜೀವಕೋಶಗಳು, ವರ್ಣತಂತುಗಳು ಈ ದಿವ್ಯಾಕರ್ಷಣ ಪ್ರಭಾವಳಿಯಿಂದ ಪ್ರಭಾವಿತಗೊಂಡಿವೆ. ನಿಮ್ಮ ಚರ್ಮವೀಗ ಕಾಂತಿಯಿಂದ ಕಂಗೊಳಿಸುತ್ತಿದೆ. ದೇಹದ ಸಮಸ್ತ ಅಣುಗಳು ದಿವ್ಯ ತೇಜಸ್ಸಿನಿಂದ ನಕ್ಷತ್ರದ ಹಾಗೆ ಹೊಳೆಯುತ್ತಿವೆ. ಈ ಸುಖದ ಅನುಭವವನ್ನು ಹಾಗೆಯೇ ಸ್ವಲ್ಪ ಕಾಲ ಮನದಲ್ಲಿ ಅನುಭವಿಸುತ್ತಾ ಹಾಗೆಯೇ ವಿರಮಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಾವೀಗ ಈ ದಿವ್ಯ ಮನೋಯಾನ ಹಾಗೂ ವಿಶ್ರಾಂತಿ ಮನಗಳಿಂದ ಜಾಗೃತ ದೇಹ ಮನಸ್ಥಿತಿಗೆ ಹಿಂದಿರುಗೋಣ. ಸ್ವಲ್ಪ ಸಮಯದಲ್ಲಿ ನಾನು 1 ರಿಂದ 5 ಎಣಿಸುತ್ತೇನೆ. ಸಂಖ್ಯೆ 5 ತಲುಪಿದಾಗ ನೀವು ಸಂಪೂರ್ಣ ಎಚ್ಚರದ ಜಾಗೃತ ಮನಸ್ಥಿತಿಗೆ ಆರೋಗ್ಯಪೂರ್ಣರಾಗಿ ಮರಳುತ್ತಿದ್ದೀರಿ. ಎಚ್ಚರಗೊಂಡಾಗ ನಿಮ್ಮಲ್ಲಿ ಇನ್ನಷ್ಟು ನಿರಾಳತೆ, ಹಗೂರತೆ, ಆನಂದಗಳ ಭಾವನೆಗಳ ಅರಿವು ನಿಮಗಾಗಲಿದೆ. ನಿಮ್ಮ ದೇಹ, ಮನಸ್ಸು, ಚಿತ್ತ, ಬುದ್ಧಿ, ಭಾವನೆಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣುತ್ತಿದ್ದೀರಿ. ತಯಾರಾಗಿ 1 ನಿಧಾನವಾಗಿ ನೀವೀಗ
ಜಾಗೃತ ಮನಸ್ಥಿತಿ ಎಡೆಗೆ ಬರುತ್ತಿದ್ದೀರಿ. 2, ನಿಮ್ಮ ಹೊರ ಮನಸ್ಸು ನಿಧಾನವಾಗಿ ಜಾಗೃತಗೊಳ್ಳುತ್ತಿದೆ. 3, ಹೆಚ್ಚು ಉಲ್ಲಾಸದ ಉತ್ಸಾಹದ ಭಾವನೆಗಳಿಂದ ಹೊರಬರುತ್ತಿದ್ದೀರಿ. 4, ನಿಮ್ಮ ದೇಹ ಮನಸ್ಸುಗಳು ಅತ್ಯಂತ ಹಗುರ ಹಾಗೂ ಅರಿವಿನ ಭಾವನೆಗಳಿಂದ ಕೂಡಿವೆ. ಒಮ್ಮೆ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಹಾಕಿ. 5, ನಿಮ್ಮ 2 ಹಸ್ತಗಳನ್ನು ಪರಸ್ಪರ ಉಜ್ಜಿ ಹಸ್ತಗಳಿಂದ ಹೊರಹೊಮ್ಮಿದ ಶಾಖದಿಂದ ನಿಮ್ಮ ಕಣ್ಣುಗಳನ್ನು ಹಾಗೂ ಮುಖವನ್ನು ಸ್ಪರ್ಶಿಸುತ್ತಾ ನಿಧಾನವಾಗಿ ಪ್ರಫುಲ್ಲಿತರಾಗಿ ಕಣ್ಣುಗಳನ್ನು ತೆರೆದು ಎಚ್ಚರಗೊಳ್ಳಿ. ಗಾಡ್ ಬ್ಲೆಸ್ ಯು.